ಮಾವಿನಕಾಯಿ ಸೀಸನ್ ಬಂತು ಅಂದರೆ ಸಾಕು, ನಾನಂತೂ ನಿಂಬೆಹಣ್ಣು ಚಿತ್ರಾನ್ನ ಮರ್ತೇ ಬಿಡ್ತೀನಿ. ಅಷ್ಟು ಟೇಸ್ಟಿಯಾಗಿ, ಸ್ಪೈಸಿಯಾಗಿ, ಹುಳಿ ಹುಳಿಯಾಗಿ, ಖಾರ ಖಾರವಾಗಿ, ಸಿಹಿ ಸಿಹಿಯಾಗಿ ಇರುತ್ತಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೀಣಾ ಫುಡಿ ಸ್ಟುಡಿಯೋ. ಬನ್ನಿ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ತೋತಾಪುರಿ ಮಾವಿನಕಾಯಿನ ಬಳಸ್ಕೊಂಡು ಚಿತ್ರಾನ್ನ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಸಿಪ್ಪೆ ತೆಗೆದಿಟ್ಕೊತಾ ಇದ್ದೀನಿ. ಸಿಪ್ಪೆ ಸಮೇತ ಸಹ ಮಾಡ್ಕೋಬಹುದು, ಚೆನ್ನಾಗಿ ತೊಳೆದ್ಬಿಟ್ಟು. ನಿಮ್ಗೇನಾದ್ರೂ ಈ ಮಾವಿನಕಾಯಿ ಹುಳಿ ಕಮ್ಮಿ ಅನ್ಸಿದ್ರೆ ನಿಂಬೆಹಣ್ಣು ಹಿಂಡ್ಕೋಬಹುದು, ಅಥವಾ ಉಪ್ಪಿನಕಾಯಿ ಮಾವಿನಕಾಯಿ ಸಹ ಬಳಸ್ಕೋಬಹುದು. ಫಸ್ಟ್ ಮಾವಿನಕಾಯಿನ ತುರಿದಿಟ್ಕೋಬೇಕು. ಈ ಮಾವಿನಕಾಯಿ ಚಿತ್ರಾನ್ನ ಮಾಡೋದಕ್ಕೆ ನಾನು ಈರುಳ್ಳಿ ಬಳಸ್ಕೋತಾ ಇಲ್ಲ. ಒಂದು ಹಸಿ ಮಸಾಲೆನ ರುಬ್ಕೊಂಡು ಅದನ್ನ ಚೆನ್ನಾಗಿ ಫ್ರೈ ಮಾಡಿ ಮಾಡ್ತಾ ಇರೋದು. ಈ ಮಾವಿನಕಾಯಿ ಚಿತ್ರಾನ್ನದ ಗೊಜ್ಜನ್ನ ನೀವು ಫ್ರಿಜ್ನಲ್ಲಿ ಒಂದು 3-4 ದಿವಸ ಇಟ್ಕೋಬಹುದು. ಬೇಕಾದಾಗ ಉದುದ್ರಾದ ಅನ್ನ ಮಾಡಿಕೊಂಡು ತಕ್ಷಣಕ್ಕೆ ಕಲಿಸ್ಕೋಬಹುದು. ಇದು ತಿಂಡಿಗೂ ಸಹ ಚೆನ್ನಾಗಿರುತ್ತೆ, ಅಥವಾ ಮಧ್ಯಾಹ್ನದ ಊಟ ಅಥವಾ ರಾತ್ರಿ ಊಟಕ್ಕೆ ಅರ್ಜೆಂಟ್ ಇದ್ದಾಗ ಮಾಡ್ಕೋಬಹುದು. ನೋಡಿ, ಇಲ್ಲಿ 2 ಮಾವಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಒಲೆ ಮೇಲೆ ಪ್ಯಾನ್ ಇಟ್ಟು ಅದಕ್ಕೆ ಒಂದು ಕಪ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಏಕೆಂದರೆ ಕಡಲೆ ಬೀಜ ಫ್ರೈ ಮಾಡೋದಕ್ಕೆ ಅಂತ. ಯಾವುದೇ ಚಿತ್ರಾನ್ನಕ್ಕಾದರೂ ಅಷ್ಟೇ ಕಡಲೆ ಬೀಜ ಫಸ್ಟ್ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಂಡ್ಬಿಡ್ಬೇಕು. ಇಲ್ಲ ಅಂದರೆ ಒಂದೊಂದ್ಸತಿ ಹಸಿ ಥರ ಇರುತ್ತೆ. ಈಗಂತೂ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಯಾವ ಫಂಕ್ಷನಲ್ಲಿ ನೋಡಿದ್ರೂ ಮಾವಿನಕಾಯಿ ಚಿತ್ರಾನ್ನ ಇದ್ದೇ ಇರುತ್ತೆ. ಕಡಲೆ ಬೀಜ ಗೋಲ್ಡನ್ ಬ್ರೌನ್ ಆಗಿದೆ. ನಾನು ಅದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಈಗ ಒಂದು ಹಸಿ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಮಿಕ್ಸಿ ಜಾರ್ನ ತಗೊಂಡು ಸುಮಾರು ಒಂದು 10 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದು ದಪ್ಪ ಇರೋದ್ರಿಂದ ಖಾರ ಸ್ವಲ್ಪ ಕಮ್ಮಿ ಇರುತ್ತೆ. 1 ಗಡ್ಡೆ ಬೆಳ್ಳುಳ್ಳಿ, ಮತ್ತು 1 ಇಂಚು ಶುಂಠಿ, ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನು ಜೀರಿಗೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋತಾ ಇದ್ದೀನಿ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಮತ್ತೆ ಪ್ಯಾನ್ ಇಟ್ಕೊಂಡು ಆ ಎಣ್ಣೆ ಇತ್ತಲ್ಲ ಅದರಲ್ಲೇ ಸಾಸಿವೆ ಸಿಡ್ದಿದ ತಕ್ಷಣ 1 ಸ್ಪೂನು ಕಡಲೆಬೇಳೆ, ಒಂದು 3-4 ಒಣಮೆಣಸಿನ್ಕಾಯಿ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾನು 1-2 ಎಳೆ ಕರಿಬೇವು ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನಾವು ರುಬ್ಕೊಂಡಂತಹ ಹಸಿ ಮಸಾಲೆ ಸಹ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಮಸಾಲೆ ಹಾಕಿದ್ಮೇಲೆ ಫ್ಲೇಮ್ ಸ್ವಲ್ಪ ಸಣ್ಣ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಹೋಗಬೇಕು, ಈ ಹಸಿ ವಾಸನೆ ಎಲ್ಲ ಹೋಗೋ ತನಕ. ಈಗ ಇದಕ್ಕೆ 1 ಸ್ಪೂನಷ್ಟು ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಬೆಂದು ಈ ಥರ ಎಣ್ಣೆ ಬಿಟ್ಕೊಳ್ಳೋ ತನಕ ಫ್ರೈ ಮಾಡ್ತಾ ಇರಬೇಕು. ನಾನು 1 ಅವರ್ ಮುಂಚೆನೇ ಉದುದ್ರಾಗಿ ಅನ್ನ ಮಾಡಿಟ್ಕೊಂಡಿದ್ದೀನಿ. ಅದೀಗಾಗಲೇ ತಣ್ಣಗಾಗಿದೆ. ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೊಂಡಾಗ ನಾವು ತುರಿದಿಟ್ಕೊಂಡಂತಹ ಮಾವಿನಕಾಯಿ ತುರಿನ ಸಹ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನೇನು ಇಳಿಸೋ ಟೈಮಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರತ್ತೆ. ಮಾವಿನಕಾಯಿ ಬೇಯಬಾರ್ದು ಜಾಸ್ತಿ. ಮಾವಿನಕಾಯಿ ಚಿತ್ರಾನ್ನದ ಗೊಜ್ಜು ರೆಡಿನೇ ಆಗೇ ಬಿಡ್ತು. ಇನ್ನೇನು ಕಲಿಸ್ಕೊಳ್ಳೋದು ಒಂದೇ ಬಾಕಿ. ಎಲ್ಲ ಆದಮೇಲೆ ಕೊನೆಯಲ್ಲಿ ಒಂದು 4 ಸ್ಪೂನಷ್ಟು ಕೊಬ್ಬರಿ ಪುಡಿ ಸಹ ಸೇರಿಸ್ಕೊಂಡಿದ್ದೀನಿ. ಈಗ ಕಲಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಟೇಸ್ಟ್ ಪ್ರಕಾರ ಎಷ್ಟು ಬೇಕೋ ಅಷ್ಟು ಗೊಜ್ಜು ಹಾಕ್ಕೊಂಡು ಕಲಿಸ್ಕೋಬೋದು. ಎಲ್ರೂ ಈರುಳ್ಳಿ ಹಾಕ್ಕೊಂಡು ಮಾಡೋದಿದ್ದೇ ಇದೆ. ಈ ಥರ ಒಂದ್ಸತಿ ಹಸಿ ಮಸಾಲೆನ ರುಬ್ಕೊಂಡು ಮಾಡೋದನ್ನ ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೀವು ಸಹ ಮಾಡಿ ಹೇಗಿತ್ತು ಅಂತ ತಿಳಿಸ್ತಿರಲ್ಲ. ನನ್ನ ಚಾನಲ್ಗೇನಾದರೂ ನೀವು ಹೊಸಬ್ರಾಗಿದ್ದರೆ, ಅಡುಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವೆಜ್ ಮತ್ತು ನಾನ್ ವೆಜ್ ರೆಸಿಪಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.
ನೆಕ್ಸ್ಟ್ ಯಾವ ರೆಸಿಪಿ ನೋಡೋದಕ್ಕೆ ಇಂಟ್ರೆಸ್ಟ್ ಇದೆ ನಿಮಗೆ ಅಂತ ಖಂಡಿತ ತಿಳಿಸ್ತಿರಲ್ಲ ಕಮೆಂಟ್ಸಲ್ಲಿ. ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ.